ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ಚೆ ಕಲೆಕ್ಷನ್ಸ್. ಹಾಗೆ ತೇಜ ನರ್ಸರಿಗೂ ಎಲ್ಲರಿಗೂ ಸ್ವಾಗತ. ಸೊ ನಾನು ಏನು ತೋರಿಸ್ತಾ ಇದ್ದೀನಿ, ಮಲ್ಬರಿ ಎಕ್ಸಾಕ್ಟ್ಲಿ ಮತ್ತೆ ರಾಶಿ ಬಿಟ್ಟಿದೆ, ಮರದ ತುಂಬ ಬಿಟ್ಟಿದೆ ನೋಡಿ, ಎಷ್ಟು ಗೊಂಚಲು ಬಂದಿದೆ ಅಂದ್ಬಿಟ್ಟು. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಇನ್ನೊಂದು 15 ಡೇಸ್ ಬಿಟ್ಬಿಟ್ಟು 2 ವೀಕ್ಸು ಬೇಕಿಲ್ಲ, ನೆಕ್ಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಎಲ್ಲ ಟರ್ನ್ ಆಗ್ತಿದೆ, ಒಂದೊಂದೇ ನೋಡಿ ಬ್ಲ್ಯಾಕಿಶ್ ಟರ್ನ್ ಆಗ್ತಿದೆ. ಸೊ ಒಂದು 10 ಡೇಸ್ ಬಿಟ್ಬಿಟ್ಟು ಖಂಡಿತ ವಿಸಿಟ್ ಮಾಡಿ, ಎಷ್ಟು ಬೇಕಾದರೂ ನೀವು ತೊಗೊಂಡು ತಿನ್ಬೋದು. ಹಾಗೆ ಗಿಡಗಳು ಕೂಡ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಇಲ್ಲಿ ನೋಡಿ ಎಷ್ಟು ರಾಶಿ ಜೋತು ಬಿಟ್ಬಿಟ್ಟಿದೆ, ಗಿಡನೇ ಬಾಗಿಬಿಡುತ್ತೆ ಫುಲ್ಲು, ಇದೆಲ್ಲ ಕೊಂಬೆಗಳೆಲ್ಲ ಬಾಗಿ ಬರುತ್ತೆ, ಅಷ್ಟು ರಾಶಿ ಬಿಡುತ್ತೆ. ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ ಹೆಂಗೆ ಬಿಟ್ಟಿದೆ ಅಂದ್ಬಿಟ್ಟು. ವಾವ್, ಎಷ್ಟು ಫ್ರೂಟಿಂಗ್ ಆಗಿದೆ ನೋಡಿ, ಬ್ಯೂಟಿಫುಲ್ಲಾಗಿ ಬಂದಿದೆ. ಯಾರಿಗಾದ್ರೂ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ, ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ನೋಡಿ ಎಷ್ಟು ರಾಶಿ ಬಿಟ್ಟಿದೆ ಅಂದ್ಬಿಟ್ಟು. ಸೊ ಇದೆಲ್ಲ ಇಲ್ಲಿರ್ತಕ್ಕಂಥದ್ದು ಅವೈಲಬಲ್ ಪ್ಲಾಂಟ್ಸ್ ಮಲ್ಬರಿ. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ವೈಟ್ ವೆರೈಟಿನೂ ಇದೆ, ಬ್ಲ್ಯಾಕ್ ವೆರೈಟಿನೂ ಇದೆ. ಎರಡೂ ಮಲ್ಬರಿಗಳು ಇಲ್ಲೇ ಪಕ್ಕದಲ್ಲಿದೆ. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಬಂದು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್, ಬಾಯ್.